ಪ್ರೀತಿಯಿಂದ ಆರಂಭ, ಮರಣದಲ್ಲಿ ಅಂತ್ಯ. ಕಳೆದ 2 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾದ ಯುವತಿಯೊಬ್ಬಳ ಜೀವಂತ ಸಂಸಾರ ದುರ್ಘಟನೆಯಲ್ಲಿ ಅಂತ್ಯ ಕಂಡಿದೆ. ಚನ್ನಗಿರಿ ತಾಲೂಕಿನ ಹೊನ್ನೆಬಾಗಿ ಗ್ರಾಮದಲ್ಲಿ ನಡೆದ ಈ ಘಟನೆ ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿದಂತಾಗಿದೆ. 23 ವರ್ಷದ ಜಿಶಾನ್ ಮತ್ತು 19 ವರ್ಷದ ಜುನೇರಾ ಕೌಸರ್ ಇಬ್ಬರು ಕಾಲೇಜು ದಿನಗಳಲ್ಲಿ ಪರಿಚಯವಾಗಿ ಪ್ರೇಮಿಸಿದರು. ನಂತರದ ದಿನದಲ್ಲಿ ಪೋಷಕರ ಒಪ್ಪಿಗೆಯೊಂದಿಗೆ ಇಬ್ಬರು ಮದುವೆಯಾಗಿ 1.5 ವರ್ಷದ ಮಗು ಕೂಡ ಇದ್ದಿತ್ತು. ಆದರೆ ಕಳೆದ ಕೆಲವು ತಿಂಗಳಿನಿಂದ ಪತಿ ಪತ್ನಿಯ ಮಧ್ಯೆ ಕಲಹ ಹೆಚ್ಚಾಗಿತ್ತು. ಪತಿಯ ನಿರಂತರ ಕಿರುಕುಳ ಹಾಗೂ ಮತ್ತೊಬ್ಬ ಯುವತಿಯ ಜೊತೆಗಿನ ಸಂಬಂಧದಿಂದ ಬೇಸತ್ತ ಜುನೇರಾ ಕಳೆದ ವಾರ ತವರ ಮನೆಗೆ ಹೋಗಿದ್ದಳು. ಬಳಿಕ ಪೋಷಕರು ರಾಜಿ ಪಂಚಾಯಿತಿ ನಡೆಸಿ ಮಗಳನ್ನು ಗಂಡನ ಮನೆಗೆ ಕಳುಹಿಸಿದ್ದರು. ಆದರೆ 3 ದಿನಗಳ ನಂತರ ಜುನೇರಾ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ. ಆಸ್ಪತ್ರೆಗೆ ದಾಖಲಿಸಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಮೃತಪಟ್ಟಿದ್ದು, ಮೃತಳ ದೇಹದಲ್ಲಿ ಹಲ್ಲೆ ಗುರುತುಗಳು ಕಂಡುಬಂದಿದ್ದು, ಕುಟುಂಬದವರು ಪತಿಯ ಮೇಲೆ ಆರೋಪ ಮಾಡಿದ್ದಾರೆ. ಇನ್ನು ಘಟನೆಯ ನಂತರ ಜಿಶಾನ್ ಸ್ವತಃ ಪೊಲೀಸರಿಗೆ ಶರಣಾಗಿದ್ದಾನೆ. ಚನ್ನಗಿರಿ ಪೊಲೀಸರು ಅನುಮಾನಾಸ್ಪದ ಸಾವು ಪ್ರಕರಣ ದಾಖಲಿಸಿ ತನಿಖೆಯನ್ನು ಆರಂಭಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ದಾವಣಗೆರೆ.